ಇವತ್ತು ವಿ ಎನ್ ಸಿ ಕಾಲೇಜಿಗೆ ಬಂದಿದ್ವಿ ನಮ್ಮದು ಮಾಯ ಸಾಂಗ್ ಲಾಂಚ್ ಮಾಡೋಕ್ಕೆ ಅಂತ. ಇಡೀ ವಿ ಎನ್ ಸಿ ಕಾಲೇಜವರು ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಎನರ್ಜಿ ಕೊಟ್ಟರು, ಸಖತ್ ಸಪೋರ್ಟಿವ್ ಆಗಿದ್ದರು. ತುಂಬ ಚೆನ್ನಾಗಿ ಸಾಂಗ್ ಲಾಂಚ್ ಆಯಿತು. ಯಾವಾಗ ಫಿಲ್ಮ್ ರಿಲೀಸ್ ಆಗುತ್ತೆ ಸರ್? ನವೆಂಬರ್ 21ಕ್ಕೆ ಕಂಪ್ಲೀಟ್ ಕರ್ನಾಟಕ ಪೂರ್ತಿ ಎಲ್ಲ ಕಡೆ ನಮ್ಮ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ರಿಲೀಸ್ ಆಗುತ್ತೆ. ಸರ್, ಈ ಪೈರಸಿ ಬಗ್ಗೆ ಸರ್, ಪೈರಸಿ ಅಂದರೆ ಅವಾಗಿಂದ ಇವತ್ತುವರೆಗೂ ಅದ್ರ ಬಗ್ಗೆ ಅಂದರೆ ಡಿಬೇಟ್ ಮಾಡಿಕೊಂಡು ಅದನ್ನು ಹೋಗಿಸ್ಬೇಕು ಅಂತ ಏನೇನು ಮಾಡಬೇಕು ಎಲ್ಲದನ್ನು ಮಾಡ್ಕೊಂಬಂದಿದ್ದೀವಿ. ಬಟ್ ಆದರೂ ಈಗಲೂ ಎಲ್ಲೋ ಒಂದು ಚೂರು ಇದೆ. ಏನಂದರೆ ಹುಡುಗರಿಗೆ ಈಸಿಯಾಗಿ ಟೆಲಿಗ್ರಾಮಲ್ಲಿ ಆ್ಯಕ್ಸೆಸ್ ಸಿಕ್ಬಿಡುತ್ತೆ, ಒಂದಷ್ಟು ಜನ ತೆಗೆದುಬಿಟ್ಟು ಹಾಕ್ತಾರೆ. ಬಟ್ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಅಂದರೆ ಯೂತ್ಸ್ಗಳೇ ಅವರೇ ಇನಿಷಿಯೇಟಿವ್ ತೊಗೊಂಡು ನಾವು ಇದನ್ನು ಮಾಡಬಾರ್ದು, ಸಿನಿಮಾದವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅವರೇ ಯೋಚನೆ ಮಾಡಿ ಮಾಡಬೇಕು. ಅದು ಬಿಟ್ಟು ನಾವೇ ತಡಿತೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟನೇ ಅದು. ಈಗ ರಾಜ್ಯಾದ್ಯಂತ ಮೊದಲ ಸಿನಿಮಾ ನೀವು ನಾಯಕ ನಟನಾಗಿ ನಟಿಸ್ತಾ ಇದ್ದೀರಾ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ, ಹೇಗೆಲ್ಲ ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ? ಸರ್, ಚೆನ್ನಾಗಿ ಬರ್ತಾಯಿದೆ ಸರ್. ಆಲ್ರೆಡಿ ಇವತ್ತು ನಮ್ಮದು 3ನೇ ದಿನ. ಮೊದಲನೇ ದಿನ ದಾವಣಗೆರೆಗೆ ಹೋಗಿದ್ವಿ, ಹಾವೇರಿ ಮುಗಿಸಿದ್ವಿ, ಗದಗ ಮುಗಿಸಿದ್ವಿ, ಇದು ಗಂಗಾವತಿ ಮುಗಿಸಿದ್ವಿ, ಇವತ್ತು ಹೊಸಪೇಟೆಯಲ್ಲಿದ್ದೀವಿ. ನಿಜವಾಗ್ಲೂ 5 ಕಡೆನೂ ಪ್ರತಿಯೊಬ್ಬರೂ ಹೆಂಗೆ ಅಂತ ಅಂದರೆ ಇವಾಗ ನಾವೆಲ್ಲರೂ ಹೊಸಬ್ರಾಗಿರೋದ್ರಿಂದ ಎಲ್ಲೋ ಹೋದಾಗ ಇವ್ರು ಯಾರೋ ಹೊಸಬ್ರು ಅನ್ನೋ ಥರ ಒಂದು ರಿಯಾಕ್ಷನ್ ಬರ್ಬೋದೇನೋ ಅಂತ ನಮ್ಮ ಮನಸ್ಸಲ್ಲೂ ಇರುತ್ತೆ. ಬಟ್ ಹೋದವರೆಲ್ಲ ನಿಜವಾಗ್ಲೂ ಅಪ್ಕೊಂಡು ನಾವು ಆಲ್ರೆಡಿ ಒಂದು 3-4 ಸಿನಿಮಾ ಮಾಡಿದ್ದೀವಿ, ನಮ್ಮವರು ಅಂತ ಅವರು ಆಲ್ರೆಡಿ ಹಂಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಆ ಪ್ರೀತಿ ಕೊಡ್ತಾ ಇರೋದ್ರಿಂದ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್, ನಿಮ್ಮ ಪಿಕ್ಚರ್ ಯಾಕೆ ನೋಡ್ಬೇಕು? ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ಪಿಕ್ಚರು ಇವತ್ತಿನ ಯೂತ್ಸ್ ಏನಿದ್ದಾರೆ 18 ವರ್ಷದಿಂದ 28ವರೆಗೂ ಅವ್ರ ಒಳಗಡೆ ಅವ್ರ ಬದುಕಲ್ಲಿ ಏನು ನಡೀತಿದೆ, ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಯಾರ ಕೈಲೂ ಆಗ್ತಿಲ್ಲ. ಅವರು ಪಾಪ ಅವ್ರ ಕಷ್ಟಗಳನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಫ್ರೆಂಡ್ಸಲ್ಲೇ ಅದೊಂದು ಡಿಸ್ಕಷನ್ ನಡೀತಾ ಇರುತ್ತೆ. ಇವಾಗ ಅವ್ನ ಜೀವನದಲ್ಲಿ ಒಂದು ಲವ್ ಬ್ರೇಕಪ್ ಆಯಿತು, ಹೋಗಿ ಅಪ್ಪ ನನಗೆ ಬ್ರೇಕಪ್ ಆಯಿತು ಸಾಂತ್ವನ ಮಾಡು ಅಂತ ಹೇಳೋಕ್ಕಾಗಲ್ಲ. ಬಟ್ ಫ್ರೆಂಡ್ ನಿಲ್ತಾನೆ ಜೊತೆಗೆ, ಮಚ್ಚ ಬ್ರೇಕಪ್ ಆಯಿತಾ ಬಾ ಏನೋ ಒಂದು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈ ಥರ ನಮ್ಮ ಯೂತ್ಸ್ಗಳಿಗೆ ಏನೇನು ಅವ್ರ ಜೀವನದಲ್ಲಿ ಇವತ್ತು ಅಟ್ ಪ್ರೆಸೆಂಟು ಜೆನ್ಜಿ ಕ್ಯಾಟಗರಿಲಿ ಏನೇನು ನಡೀತಿದೆ ಅಷ್ಟು ವಿಷಯಗಳನ್ನ ಕವರ್ ಮಾಡಿದ್ದೀವಿ. ದೊಡ್ಡವ್ರಿಗೆ, ತಂದೆ ತಾಯಂದಿರಿಗೆ ನಮ್ಮ ಮಕ್ಕಳ ಜೀವನದಲ್ಲಿ ಏನು ನಡೀತಿದೆ, ನಾವೇನು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಮಕ್ಕಳಿಗೆ ನಮ್ಮ ಜೀವನದಲ್ಲಿ ಇದೆ ಅಲ್ವಾ ನಡೀತಾ ಇರೋದು, ಸೊ ಇದರಲ್ಲಿ ನಾನು ಏನು ತಿದ್ಕೊಬೇಕು ಅನ್ನೋದೊಂದಷ್ಟು ವಿಷಯಗಳು ಸಿಗುತ್ತೆ. ಪಿಕ್ಚರ್ ಯಾವಾಗ ರಿಲೀಸ್ ಇದೆ? ಅದೇ ಆಗಲೇ ಹೇಳಿದೆ ಸರ್, ನವೆಂಬರ್ 21 ಕಂಪ್ಲೀಟ್ ಕರ್ನಾಟಕ ಪೂರ್ತಿ ಎಂಟೈರ್ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗುತ್ತೆ.